ರಾಜ್ಯ ಕಾಂಗ್ರೆಸ್ನಲ್ಲಿ ಬಣರಾಜಕಾರಣ ಜೋರಾದ ಬೆನ್ನಲ್ಲೇ ಖರ್ಗೆ ಕೊಟ್ಟಂತಹ ವಾರ್ನಿಂಗ್ ವರ್ಕೌಟ್ ಆದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಕಿತ್ತಾಟ ತಾತ್ಕಾಲಿಕವಾಗಿ ಶಮನವಾಗಿದೆ. ವ್ಯಾಲಿಡಿಟಿ 3 ತಿಂಗಳು 6 ತಿಂಗಳು ಗೊತ್ತಿಲ್ಲ. ಖರ್ಗೆ ಕಟ್ಟಾಗ್ನೇ ಹೈಕಮಾಂಡ್ನಿಂದ ಶಿಸ್ತು ಕ್ರಮದ ಅಸ್ತ್ರ. ಕನ್ನಡಿಗ ಖರ್ಗೆ ಅವರೇ ಎಐಸಿಸಿ ಸುಪ್ರೀಂ. ತಣ್ಣಗಾದ್ರ ಬಣಗಳ ರಾಜ್ಯ ನಾಯಕರುಗಳು ಅನ್ನುವಂತಹ ಪ್ರಶ್ನೆ. ನಾವು ಮಾತನಾಡಲ್ಲ ಅಂತಿದ್ದವರು ಈಗ ವೈಲೆಂಟ್. ಸಿದ್ದರಾಮಯ್ಯ ಕೂಡ ಆಪ್ತರಿಂದ ಅಂತರವನ್ನು ಕಾಯ್ದುಕೊಂಡ್ರ. ಈ ರೀತಿಯ ಹಲವು ಪ್ರಶ್ನೆಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ. ಎಲ್ಲದಕ್ಕೂ ಕಾರಣ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾಸ್ ಮಾಡಿದಂತಹ ಅದೊಂದು ಸಂದೇಶ. ಎಲ್ಲರೂ ಬಾಯಿ ಮುಚ್ಕೊಂಡಿರಬೇಕು, ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ ಅನ್ನುವಂತಹ ಸಂದೇಶವನ್ನು ರವಾನಿಸಿದರು. ಅದ್ರ ಬಗ್ಗೆ ನಾನೇನು ಹೇಳಿಕೆ ಕೊಡಕ್ಕೆ ಹೋಗೋದಿಲ್ಲ. ಯಾಕಂದರೆ ಇದು ನಾವು ನಮ್ಮ ಅಭಿಪ್ರಾಯಗಳನ್ನು ಕೂಡ ನಾವು ಅವ್ರಿಗೆ ಹೇಳ್ತೀವಿ. ಖಾಸಗಿಯಾಗಿ ಅಥವಾ ಮಾಧ್ಯಮದ ಮುಂದೆ ಹೇಳಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಅದನ್ನು ಯಾರೂ ಕೂಡ ಮಾಡ್ತಿಲ್ಲ. ನಾವು ಯಾವುದನ್ನು ಮಾಡೋದಿಲ್ಲ. AICC ಅಧ್ಯಕ್ಷರೇ ನಮಗೆ ಪಕ್ಷಕ್ಕೆ ಅಲ್ಟಿಮೇಟ್. ಮೇಡಮ್ಮು ಮತ್ತು ರಾಹುಲ್ ಗಾಂಧಿಯವರು ನಮಗೆ ಸರ್ವೋಚ್ಚ ನಾಯಕರಾದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರು AICC ಅವರೇ ಕೊಟ್ಟ ಮೇಲೆ ಮತ್ತೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು, ರಿಯಾಕ್ಟ್ ಮಾಡ್ತಕ್ಕಂಥದ್ದು ಪಾರ್ಟಿ ಪ್ರಿನ್ಸಿಪಲಲ್ಲಿ ಅದು ಸೂಕ್ತ ಅಲ್ಲ. ಅದರಿಂದ ಆ ವಿಚಾರ ನಿನ್ನೆ ಅವರು ಅಂತಿಮವಾಗಿ ಹೇಳಿದ್ದಾರೆ. ಅದನ್ನು ಎಲ್ಲರೂ ಕೇಳ್ತೀವಿ, ಅದರಲ್ಲೇನು ಯಾವುದೇ ಅನುಮಾನ ಇಲ್ಲ. CM DCM ಸಹ ಮೊನ್ನೆ ಹೇಳಿದ್ದಾರೆ, ನಾವೆಲ್ಲರೂ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರಂತೆ ಹೋಗೋಣ ಅಂತ. ಹಾಗಾಗಿ ಬಹುಶಃ ಅದ್ರ ಬಗ್ಗೆ ಮತ್ತೇನು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. CM ಅವರು ಅದೇ ಹೇಳಿದ್ರು, DCM ಅವರು ಅದೇ ಹೇಳಿದ್ರು. ನಾವು ಬಂದು ಇಲ್ಲಿ ಮಾಧ್ಯಮ ಮುಂದೆ ಮಾತಾಡೋದಕ್ಕಿಂತ ನಿಮ್ಗೆ ಸ್ವಾತಂತ್ರ್ಯ ಇದೆ, ಬಂದು ನನ್ನ ಹತ್ರ ಮಾತಾಡೋದು, ಬಂದು ಮಾತಾಡಿ. ಅದು ಯಾವಾಗ ಮಾಡಬೇಕು, ಏನು ಮಾಡಬೇಕು ಅವೆಲ್ಲನೂ ಕೂಡ ತೀರ್ಮಾನ ಹೈಕಮಾಂಡ್ ತೊಗೋತಾರೆ, ಖರ್ಗೆ ಸಾಹೇಬರು ತೊಗೋತಾರೆ, ರಾಹುಲ್ ಗಾಂಧಿಯವರು ತೊಗೋತಾರೆ ಅಂತ ಸ್ಪಷ್ಟವಾದಂಥ ಸಂದೇಶ ಅವ್ರು ಕೊಟ್ಟಿದ್ದಾರೆ. ಅದನ್ನೇ ಎಲ್ಲರೂ ಇಲ್ಲಿ ಹೇಳ್ತಾ ಇದ್ರು. ಇವತ್ತು ಖರ್ಗೆ ಸಾಹೇಬರು ಹೇಳಿದ್ದಾರೆ, ವಾಟ್ ಎವರ್ ಇಟ್ ಈಸ್ ಹೈಕಮಾಂಡ್ ವಿಲ್ ಟೇಕ್ ಅ ಡಿಸಿಷನ್, ಅದ್ರ ಪ್ರಕಾರ ಮಾಡ್ತಾರೆ. ಸರ್, KPCC ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅಂತ ಭಾರಿ ಚರ್ಚೆ ನಡೀತಾ ಇದೆ. ಅದೆಲ್ಲ AICC ಹೇಳ್ತಾರೆ. ಅದ್ರ ಬಗ್ಗೆ ಮಾತಾಡಲ್ಲಮ್ಮ ನಾವು. ನೋ ಕಾಮೆಂಟ್ಸ್. ಸುರ್ಜೇವಾಲ ಅವ್ರು ಹೇಳ್ಬಿಟ್ಟಿದ್ದಾರೆ, ಏನು ಮಾತಾಡಬಾರ್ದು ಅಂತ ಮಾತಾಡಲ್ಲ.